ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ದೋಟಿ ಕೊನೆಯ ತೆಗೆಯುವಂಥ ದೋಟಿ ಎಲೆಕ್ಟ್ರಿಕ್ ಲೈನಿಗೆ ತಾಗಿ ಒಬ್ಬರು ಮೃತರಾಗಿದ್ದಾರೆ, ಇನ್ನೊಬ್ಬರಿಗೆ ಇಂಜುರಿ ಆಗಿದೆ. ಭಾಳ ಬೇಜಾರಾಗುತ್ತೆ ನೋಡಲಿಕ್ಕೆ. ಪಾಪ ದುಡಿದು ಊಟ ಮಾಡುವಂಥ ವ್ಯಕ್ತಿಗಳು, ಶ್ರಮಜೀವಿಗಳು ಈ ರೀತಿಯ ಅನಾಹುತಕ್ಕೆ ಒಳಗಾಗಿದ್ದಾರೆ. ದೇವರವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಕುಟುಂಬದವರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಇನ್ನೊಂದು ವಿಶೇಷವಾಗಿ ವರ್ಷ 2-3 ನಮ್ಮ ಹೊಸನಗರ ತೀರ್ಥಹಳ್ಳಿ ತಾಲೂಕಿನಲ್ಲಿ ಆಗ್ತದೆ ಇದೇ ರೀತಿ ಆಕ್ಸಿಡೆಂಟ್ ಸಾವು. ಆದರೆ ಭಾಳ ಎಚ್ಚರಿಕೆ ತೊಗೊಳ್ಬೇಕು. ಕೊನೆ ತೆಗೆಯೋರಂತೂ ಭಾಳ ಎಚ್ಚರಿಕೆ. ಭಾಳಗಳ ತೋಟಗಳ ಮಧ್ಯದಲ್ಲಿ ಎಲೆಕ್ಟ್ರಿಕ್ ಲೈನ್ ಹೋಗಿದೆ. ಇಂಥ ಸಂದರ್ಭದಲ್ಲಿ ಎಚ್ಚರಿಕೆ ತೊಗೊಳ್ಳೋದು ಒಳ್ಳೆಯದು. ಅಲ್ಲಿ ಎಲ್ಲ ಕರೆಂಟ್ ಲೈನಿಗೆ ಒಂದು ಇದನ್ನೇನಾದ್ರು ಪೈಪ್ಗಳನ್ನು ಹಾಕಬೇಕು. ಅದಿಲ್ಲದೆ ಇದ್ರೆ ಅದನ್ನು ಶಿಫ್ಟಿಂಗಿಗೆ ಕೊಡಬೇಕು. ಅದಿಲ್ಲದೆ ಇದ್ದರೆ ಇದನ್ನು ಎಚ್ಚರಿಕೆಯನ್ನು ವಹಿಸಿ ಅಲ್ಲಿ ಬೇರೆ ದೋಟಿನಲ್ಲಿ ಕೊನೆಗೆ ಕುಯ್ಯಲಿಕ್ಕೆ ವಿಶೇಷ ವ್ಯವಸ್ಥೆ ಮಾಡಬೇಕು. ಇದ್ದಿದ್ರೆ ಇಂಥ ಆಕ್ಸಿಡೆಂಟ್ಗಳು ಯಾವಾಗಲೂ ಆಗ್ತಾ ಇರ್ತದೆ. ಅದನ್ನು ತಪ್ಪಿಸ್ಬೇಕು. ಎಲ್ಲರೂ ಮನಸ್ಸು ಮಾಡಬೇಕು, ನೆನಪಿಟ್ಕೊಂಡು ಈ ಸಾವು ಕೂಡ ವ್ಯರ್ಥ ಆಗಬಾರ್ದು. ಇನ್ಯಾರೂ ಸಾಯಬಾರ್ದು. ಆ ರೀತಿ ಇದೇ ಕೊನೆ ಆಗಬೇಕು ಅಂತೇಳಿ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಇದು ಅವಘಡದಲ್ಲಿ ಮೆಸ್ಕಾಂ ಪಾತ್ರ ಇದೆ ಅಂತ ಮೆಸ್ಕಾಂ ಲೈನ್ ಎಳೆಯುವಾಗ ಒಂದು ಸ್ವಲ್ಪ ಒಂದು ಪ್ರೊಸೀಜರ್ ಪಾಸ್ ತಗೊಬೇಕು. 2 ರೀತಿ ಇರ್ತದೆ. ಒಂದು ಲೈನು ಎಳೆದಾದ್ರ ಮೇಲೆ ತೋಟ ಹಾಕ್ಯಾರ, ಇನ್ನೊಂದು ತೋಟದ ಒಳಗಡೆ ಎಳೆದು ಕೊಡಿ ಅಂತ ರೈತರು ಹೇಳ್ತಾರೆ. ನಮ್ಗೆ ಹತ್ತಿರ ಆಗುತ್ತೆ, ತುಂಬ ಜಾಸ್ತಿ ಇರುತ್ತೆ. ಹೀಗಾಗಿ ಮೆಸ್ಕಾಂನವ್ರು ನೀವು ಹೇಳಿದಾಗೇ ಈ ರೀತಿ ಪೈಪನ್ನು ಹಾಕ್ಸೋಕ್ಕೆ ವ್ಯವಸ್ಥೆ ಮಾಡಿ ಎಲೆಕ್ಟ್ರಿಕ್ ಲೈನಿಗೆ, ಕಂಡಕ್ಟರಿಗೆ, ಆವಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಎಲ್ಲರೂ ಕೂಡ ಎಚ್ಚರಿಕೆ ವಹಿಸುವಂಥದ್ದು ಒಳ್ಳೆಯದು. ಈ ಪ್ರಕರಣದಲ್ಲಿ ಇಬ್ಬರು ಬಂದಿದ್ದರು. ಬರಬೇಕಾದ್ರೂ ಒಬ್ಬರು ಮೃತಪಟ್ಟಿದ್ರು. ಬಹುಶಃ ಘಟನೆ ನಡೆದ ಸ್ಥಳದಲ್ಲಿ ಅವರು ಮೃತಪಟ್ಟಿದ್ರು. ಇನ್ನೊಬ್ಬರು ಸಹಿತ ಕ್ರಿಟಿಕಲ್ ಇದ್ದರು. ಅವ್ರನ್ನ ಒಂದ್ಸಲ ಅವ್ರಿಗೆ ಅರೆಸ್ಟೂ ಸಹಿತ ಆಯಿತು. ಅವ್ರನ್ನ ಈ ಸ್ಥಳದಲ್ಲಿ ತಕ್ಷಣವೇ ಅಟೆಂಡ್ ಮಾಡಿ ರಿಟ್ರೈವ್ ಮಾಡಿ ಅವ್ರನ್ನ ಬಸ್ ಅಂತ ಪ್ರಯತ್ನ ಮಾಡಿಬಿಟ್ಟು ಅವ್ರನ್ನ ತಕ್ಷಣ ನಮ್ಮ ಅಂಬುಲೆನ್ಸ್ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಮೆಗನ್ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ವಿ. ಬಹುಶಃ ಅವನಿಗೆ ಅಪಾಯ ಆಗೋದಿಲ್ಲ. ನೆಕ್ಸ್ಟ್ ಇನ್ನೂ 48 ಗಂಟೆ ಸ್ವಲ್ಪ ಅಪಾಯ ಸಮಯ ಇದೆ. ಬಹುಶಃ ಅವನು ಸರಿಯಾಗ್ತಾನೆ ನಾನು ಭರವಸೆ ನಾನು ತೆಗಿದೆ. ಗುಣಮುಖ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ